ಇದ್ದಂಗ ಐತಲ್ಲೇ ಸ್ವಲ್ಪ ಹಿಟ್ಟು ಜಾಸ್ತಿ ಚೆನ್ನಾಗ್ ಮಿದಿಬೇಕು ತಾನೆ. ಹಸಿಟ್ ಬೆಳಗ್ಗೆ ಹಂಗೆ ಕಾಣ್ತೈತೆ. ಹಾಯ್ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಮ ಜಗದೀಶ್ ವ್ಲಾಗ್ಸ್. ಕ್ಷಮೆ ಇರಲಿ, ಯಾಕಂದರೆ ಹುಷಾರಿಲ್ಲ ನನಗೆ. ಅದೇ ಒಂದು 4 ಡೇಸೇ ಆಯಿತು. ಜ್ವರ ಕಮ್ಮಿನೇ ಆಗ್ತಾಯಿಲ್ಲ. ವೈರಲ್ ಫೀವರ್ ಅಂತ ಹೇಳಿದ್ದಾರೆ, ಟೈಮ್ ತಗೊಳುತ್ತೆ. ಹಾಗೆ ಏನು ಕೆಲಸ ಮಾಡಿಲ್ಲ. ಸೊ ಹೆಂಗಿದೆ ನಮ್ಮ ಅಡುಗೆ ಮನೆ ತೋರಿಸ್ತೀನಿ. ಯಾಕಂದರೆ ಯಾವಾಗಲೂ ನಾನು ಕ್ಲೀನಾಗಿಟ್ಟಾಗ ನನ್ನ ಮಗಳು ಎಲ್ಲ ಅಂಡ್ಬಿಟ್ಟು ಇದು ಮಾಡಿಬಿಡ್ತಿದ್ಲು. ನಾನು ಬೈತಾಯಿದ್ದೆ. ಇವತ್ತು ನಾನು ಎಲ್ಲ ಅಂಡಿಟ್ಟಿದ್ದೀನಿ. ಸೊ ಅವಳು ಯಾವ ರೀತಿ ಕ್ಲೀನ್ ಮಾಡ್ತಾಳೆ ಅನ್ನೋದನ್ನು ನೋಡೋಣ. ಇಲ್ಲ ಏನು ರಿಯಾಕ್ಷನ್ ಬರುತ್ತೆ ಆ ಅಡುಗೆ ಮನೆ. ಸೊ ಯಾವ ರೀತಿ ಎಲ್ಲ ಅಂಡ್ಬಿಟ್ಟಿದ್ದೀನಿ ಅನ್ನೋದು ನೋಡೋಣ, ಬನ್ನಿ ತೋರಿಸ್ತೀನಿ. ನೋಡಿ ಎಷ್ಟರ ಮಟ್ಟಿಗೆ ಎಲ್ಲ ಗಲೀಜು ಮಾಡಿದ್ದೀನಿ ಅಂದರೆ, ಸ್ವಲ್ಪ ಬೇಕು ಅಂತಲೇ ಮಾಡಿದ್ದೀನಿ. ಯಾಕಂದರೆ ಅವಳು ಇದಕ್ಕಿಂತ ಗಬ್ಬಾಗಿ ಮಾಡೋಳು. ಅದಕ್ಕೆ ಪಾತ್ರೆ ಕೂಡ ತೊಳೆದಿಲ್ಲ, ನನಗೆ ಆಗ್ತಾನೂ ಇಲ್ಲ ಹುಷಾರಿಲ್ಲದಿರೋದಕ್ಕೆ. ಎಲ್ಲ ಮಾಡಿಬಿಟ್ಟು ರೊಟ್ಟಿ ಮಾಡಿಕೊಂಡೆ ಈಗ ಸದ್ಯಕ್ಕೆ. ಅದು ಗಲೀಜಾಗಿದೆ. ನೋಡೋಣ ಅವಳ ರಿಯಾಕ್ಷನ್ ಹೆಂಗಿರುತ್ತೆ, ಎಷ್ಟರ ಮಟ್ಟ ಕ್ಲೀನ್ ಮಾಡ್ತಾಳೆ, ಯಾವ ಥರ ಬೈತಾಳೆ ಅಂತ ನೋಡೋಣ. ಸದ್ಯಕ್ಕೆ ಪಾತ್ರೆ ತೊಳಿತಾ ಇದ್ದಾಳೆ. ಇನ್ನಿದೆಲ್ಲ ಏನು ಕ್ಲೀನ್ ಆಗಿಲ್ಲ. ಹುಷಾರಿಲ್ಲ, ಜ್ವರ ಬಂದಿದೆ, ನಿದ್ದೋಗಿ ಅಂದರೆ ಕೇಳ್ತಾ ಇಲ್ಲ ನನ್ನ ಮಾತು. ಹೆಂಗೆ ಬಂದಿದ್ದ ನೋಡಿ, ಬೆಳಗ್ಗೆಯಿಂದ ನಾನು ಬಿಟ್ಟು ಕತ್ತಲಿಲ್ಲ. ಆ ಕಡೆ ಈ ಕಡೆ ಊಟನೂ ಮಾಡಿಲ್ಲ. ಏನು ಅಂದ್ಕೊಂಡಿದ್ದಾಳೆ ನನಗಂತೂ ಗೊತ್ತಿಲ್ಲ. ಪಾಪ ನನ್ನನ್ನು ಬಿಟ್ಟು ಆ ಕಡೆ ಈ ಕಡೆ ಹೋಗ್ತಾ ಇಲ್ಲ. ಯಾರು ಇಲ್ಲದೆ ಇದ್ರೂ ಇವಳು ಮಾತ್ರ ನನ್ನ ಜೊತೆಗೆ ಯಾವತ್ತಿಗೂ ಇರ್ತಾಳೆ. ಅದು ಮಾತ್ರ ಸತ್ಯವಾದ ಮಾತು. ಸೊ ಅದು ಇವತ್ತು ಪ್ರೂವ್ ಆಗೋಯ್ತು ಆ್ಯಕ್ಚುಲಿ. ಪಾಪ ಅವಳು ಊಟನೂ ಮಾಡಿಲ್ಲ, ಬೆಳಗ್ಗೆಯಿಂದ ಬರೀ ನೀರು ಕುಡಿತಾ ಇದ್ದಾಳೆ. ಅವಳು ಊಟ ಮಾಡ್ತಾಯಿಲ್ಲ, ನನ್ನನ್ನು ಬಿಟ್ಟು ಕದಲ್ತಾ ಇಲ್ಲ. ಇಲ್ಲ ಇಲ್ಲಿ ಮಲ್ಕೊತಾಳೆ, ಇಲ್ಲ ಇಲ್ಲಿ ಸೋಫಾ ಮೇಲೆ ಮಲ್ಕೊತಾಳೆ ಅಷ್ಟೇ. ನೋಡಿ ಹೆಂಗೆ ಮಲ್ಗಿದ್ದಾಳೆ. ಅಪ್ಪ ಬಂತು ಚಿನಿ, ಅಪ್ಪ ಬಂತು ನೋಡೆ. ಅಪ್ಪ ಬಂದರೂ ಇಲ್ಲ, ಅಮ್ಮ ಬಂದರೂ ಇಲ್ಲ. ಗಾಡಿ ಸೌಂಡ್ ಆದರೆ ಮಾತ್ರ ಯಾರನ್ನೂ ಕೇಳಲ್ಲ, ಟಕ್ ಅಂತ ಎದ್ಬಿಡ್ತಾಳೆ. ಗಾಡಿ ಸೌಂಡ್ ಇಲ್ಲ ಅಂದರೆ ಏನೇ ಮಾಡಿದ್ರು ಜಪ್ಪಯ್ಯ ಅಂದರೆ ಎತ್ತೊಳಲ್ಲ. ಪರವಾಗಿಲ್ಲ, ನಾನು ಏನು ಕ್ಲೀನ್ ಮಾಡಿದ್ರು ಹಂಗೆ ಮಾಡಿದಾಳೆ ಸ್ವಲ್ಪ. ಬಟ್ ಪಾತ್ರೆಗಳಿಂದ ಜೋಡಿಸಿಲ್ಲ, ಹಂಗೆ ಇಟ್ಟಿದ್ದಾಳೆ ಪಾತ್ರೆಗಳನ್ನ. ಇವನು ನಿದ್ದೆ ಹೊಡಿತಾನೆ ಚೆನ್ನಾಗಿ. ಏನೋ ನಳಪಾಕ ಮಾಡ್ತಾ ಇದ್ದಾರೆ. ಟೈಮ್ 10:30 ಆಗಿದೆ, ಇನ್ನೂ ಊಟ ಕೊಟ್ಟಿಲ್ಲ. 9 ಗಂಟೆಗೆ ಬಂದವಳು ಅಡುಗೆ ಮಾಡೋಕ್ಕೆ. ಸ್ಮೆಲ್ ಮಾತ್ರ ತುಂಬ ಚೆನ್ನಾಗಿ ಗಮ್ಮಂತ ಇದೆ, ಆದರೆ ಏನು ಮಾಡೋಳು ಗೊತ್ತಿಲ್ಲ. ಸ್ವಲ್ಪ ಹುಳಿ ಆಯಿತು, ಸಾಕು ಬೇಯ್ಲಿ. 11 ಗಂಟೆ ಕೊಡ್ತೀಯ, 12 ಗಂಟೆ ಕೊಡ್ತೀಯ ಊಟನ? ನನ್ನ ಕತೆ ಮುಗೀತು. ಟೈಮ್ ತೋರಿಸ್ತೀನಿ ನೋಡಿ ಎಷ್ಟು ಅಂತ. ಟೈಮ್ 10:30 ಆಗಿದೆ, ಇನ್ನೂ ಊಟ ಕೊಟ್ಟಿಲ್ಲ. ಚೆನ್ನಾಗಿ ನೀಟಾಗಿ ಇಟ್ಟಿದ್ದಾರೆ. ಓ ಮುದ್ದೆನೂ ರೆಡಿ ಇದೆ. ಇದು ಬಿಸಿನೇ ಆರೋಗುತ್ತೆ. ಇದು ಮುದ್ದೆನ ಬಾಲ ಕಾರ್ ಬಾಲ್ ಇದ್ದಂಗ ಐತಲ್ಲೇ. ಚೆನ್ನಾಗ್ ಮಿದಿಬೇಕು ತಾನೆ. ಹಸಿಟ್ ಬೆಳಗ್ಗೆ ಹಂಗೆ ಕಾಣ್ತೈತೆ. ಓಹೋ, ಇದು ಕಸ ಇನ್ನ ಹಾಕಿಲ್ವಾ? ಅದು ಏನು ನಳಪಾಕನಾ? ಓಕೆ. ಓಹೋ ಓ, ಅದ್ ಬೇರೆ. ಎಣ್ಣೆ ಕಮ್ಮಿ, ಇದು ಫ್ಲೇಮ್ ಕಮ್ಮಿ ಮಾಡಮ್ಮ, ಸೀದೋಗುತ್ತೆ. ಎಣ್ಣೆ ಹುಷಾರು. ಓಹೋ, ಇಲ್ಲಿ ನೋಡಿ, ಅರ್ಧ ಅಡುಗೆ ಮನೆ ಪಾತ್ರೆ ಇಲ್ಲೇ ಇದೆ. ಇದೇನು? ಓ ರಸಮ್. ಇದು ಅದು ಬೆಳಗ್ಗೆ ನಾನು ಮಾಡಿದ್ದು. ಯಾಕೆ ಬಿಲ್ಡಪ್ಪು ನೋಡಿ. ಬೆಂದಿಲ್ದೇ ಇರೋ ತರಕಾರಿ, ಕಾಯಿ ಹತ್ರ ಬೆಂದಿಲ್ದೇ ಇರೋ ಬೇಳೆ, ತರಕಾರಿ ಸಾಂಬಾರು, ಸೀದೋಗಿರೋ ಹಪ್ಪಳ. ಪುಣ್ಯಕ್ಕೆ ನಮ್ಗೆ ರಸಮ್ ಇತ್ತು, ರಸಮಲ್ಲಿ ತಿಂತಾಯಿದ್ದೀವಿ. ಸೊ ಇಲ್ಲಿಗೆ ಈ ವಿಡಿಯೋ ಮುಗಿದಿತ್ತು. ಬಾಯ್.